ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಸಾಯಂಕಾಲ ಇವಾಗ ಹೊರಗಡೆ ಹೊಂಟೀವಿ. ಒಂದು ಸ್ವಲ್ಪ ಸ್ಮಾಲ್ ಶಾಪಿಂಗ್ ಮಾಡೋದೈತಿ. ನಾನು ಯೂಶಲಿ ನಮ್ಮ ಪಿಲ್ಲ ಯೂಶಲಿ ಅದೇನೋ ಪಟಕನೆ ಹೇಳಕ್ಕೆ ಹೋದ್ನೆ, ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ಯಾಕಂದ್ರೆ ನಾನು ಏನೋ ಹೇಳ್ಬೇಕಂತೀನಿ, ಉಚ್ಚಾರದೊಳಗೆ ಸ್ವಲ್ಪ ಇಂಗ್ಲೀಷ್ ಪದಗಳು ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಬೇರೆ ಅರ್ಥ ಬರ್ತಲ್ಲ. ಹಾಗಾಗಿ ಸೊ ಪರವಾಗಿಲ್ಲ, ಅದೆಲ್ಲ ಇರಲಕ್ಕ ಈ ಪಿಲ್ಲು ನಾನು ನೆನಪಿಟ್ಕೊಂತೀವಿ. ಸ್ವಲ್ಪ ಸಣ್ಣ ಪುಟ್ಟ ಶಾಪಿಂಗ್ ಮಾಡೋದದ. ಎತ್ತಿನ ಬಂಡಿ, ಎತ್ತಿನ ಗಾಡಿ ನೋಡ್ರಿ, ಅಪ್ಡೇಟ್ ಆಗಿರುವಂಥ ಎತ್ತಿನ ಗಾಡಿ ನೋಡ್ರಿ. ಎತ್ತದೇ ಗಾಡಿ ಮಾತ್ರ ಕಬ್ಬಿಣ ನೋಡ್ರಿ, ಮೊದಲೆಲ್ಲ ಕಟ್ಟಿಗೆದು ಇರ್ತಿತ್ತು. ಇವಾಗ ಏನು ಥರ ಹೊಂಟೀವಂದ್ರೆ ಸ್ವಲ್ಪ ಹೇಳ್ತೀನಿ ನಿಮಗೆ. ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಪ್ಯಾಕಿಂಗ್ ವಿಡಿಯೋನು ಕೂಡ ಇದರೊಳಗೆ ಇರ್ತದೆ. ಯಾಕಂದ್ರೆ ನಾವು ಊರಿಗೆ ಹೊಂಟೀವಿ, ಯಾವಾಗ ಹೊಂಟೀವಿ ಏನಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಖಂಡಿತ ವಿಡಿಯೋಗಳನ್ನ ನೋಡಿರಿ. ಬರುವಂಥ ಬ್ಲಾಗ್ದೊಳಗೆಲ್ಲ ನಿಮ್ಗೆ ಶೇರ್ ಮಾಡ್ಕೊತೀನಿ. ಓಕೆ, ಖರೀದಿ ಆಯ್ತು ನೋಡ್ರಿ. ಖರೀದಿ ಊರಿಗೆ ಹೋಗೋ ಸಂಬಂಧ ಮಾಡೀನಿ. ಊರಿಗೆ ನಾವು ಎಲ್ಲಿ ಹೆಚ್ಚು ಹೋಗಲ್ಲಲ್ಲ, ಟ್ರಿಪ್ಪ ಹಂಗೆ ಹಿಂಗೆ ಅಂತೇಳಿ ಹೋದ್ರೆ ನಾವು ತೊಳಕ್ಕೆ ಇಷ್ಟ ಹೋಗಿರ್ತೀವಿ. ಅಲ್ಲೇ ಹೋಗಾಗ ವರ್ಷವೊಮ್ಮೆ 2 ಸರಿ ಹೋಗ್ತೀವಿ. ಸ್ವಲ್ಪ ಏನಾದರೂ ಅಲ್ಲಿ ಬೇಕಿತ್ತಂದ್ರೆ ಖರೀದಿ ಮಾಡಿಕೊಂಡು ಹಿಂಗೆ ಹೋಗ್ತೀವಿ ರೀ ಫ್ರೆಂಡ್ಸ. ಸೊ ಇಷ್ಟು ಖರೀದಿ ಆಗೈತಿ. ಮತ್ತು ಬಿಳಿಸಿಯಪ್ಪ ಯಪ್ಪ ಮತ್ತು ಗಟ್ಟಿ ಹಿಡ್ಕೊ. ಹುಡುಗರನ್ನ ಕರ್ಕೊಂಬಂದ್ರೆ ಹಂಗೆ ಕರ್ಕೊಂಡು ಹೋಗೋಕೆ ಬೇಸರ ಆಗತ್ತೆ ರೀ. ಮಗಳಿಗೆ ಹೋಗೋತ್ನಾಗ ಏನಾರು ಐಸ್ ಕ್ರೀಮ್ ತೊಗೊಂಡು ಹೋಗ್ತೀನಿ. ಅದಿಲ್ಲಪ್ಪ, ನೀ ಗಟ್ಟಿಗೆ ಹಿಡ್ಕೊ ಅದನ್ನು. ಜಂಬೋ ಇದು ನೋಡ್ರಿ, ಕಬ್ಬಿನ ಜ್ಯೂಸ್, ತುಪ್ಪಿ ಅಜ್ಜಿ ಎಲ್ಲಿ ಇದು ಮಾಡ್ತಾನೆ ನನಗೆ ಭಯ. ನನಗೆ ರೊಕ್ಕ 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 ನೋಡ್ರಿ ಫ್ರೆಂಡ್ಸ್, ಎಲ್ಲದಕ್ಕೂ ರೊಕ್ಕ ಇರಲಿ. ಒಮ್ಮೆ 2 ಸರಿ ದುಡಿಯೋದು ಮಕ್ಕಳಿಗೋಸ್ಕರ, ಸ್ವಲ್ಪ ನಮಗೋಸ್ಕರನೂ ಮಾಡ್ಕೋಬೇಕಲ್ಲ, ಅದಕ್ಕಂತೇಳಿ ಇರಲ್ಲಕ್ಕೆ. ಮತ್ತೆ ಏನು ಮಾಡೋದು, ಗಂಡರ ಮಾಡಲಿ ಹೆಂಡರ ಮಾಡಲಿ ನಾವು ಮಾಡ್ತೀವಿ. ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಭವಿಷ್ಯಕ್ಕೋಸ್ಕರ ಮಾಡ್ತೀವಿ. ಹೊರಗೆ ಬಂದೀನಿ ಸದ್ಯಕ್ಕೆ. ಸ್ನೇಹನೂ ಕರ್ಕೊಂಬರ್ತಿದ್ದೀನಿ ರೀ ಫ್ರೆಂಡ್ಸ. ಸಂಜೆ ಮಾಡಿ ದೇವ್ರ ಮುಂದೆ ದೀಪದನ್ನೆಲ್ಲನೂ ಹಚ್ಚಿ ಮಾಡಿ ಕುಂತಿದ್ಲಕ್ಕೆ. ಎನಿ ಟೈಮ್ ಇವ ನನ್ನ ಜೊತೆಗೆ ಇದ್ದೇ ಇರ್ತಾನೆ. ಸೊ ಹಾಗಾಗಿ ಇವ್ರನ್ನ ಕರ್ಕೊಂಬಂದು ನೋಡ್ರಿ. ಹೆಂಗೂ ನೀವು ಊರಿಗೆ ಹೋಗ್ತೀವಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಫುಲ್ ಎಂಜಾಯ್ ಮಾಡೋದಂತೂ ಇದ್ದೇ ಇರ್ತೈತಿ. ಹಾಗಾಗಿ ನೋಡ್ರಿ, 2-3 ದಿನ ನಿದ್ದಿಲ್ಲ, ಕಣ್ಣು ಕೆಂಪಾಗ್ಯಾವ. ಈ ಜಳಕ್ಕೂ ಆಯಿತು, ಮತ್ತೆಲ್ಲ ಗುಳ್ಳಿದ್ದಾವೆ. ನಿದ್ದಿಗೆಟ್ರಲ್ಲ ಗುಟ್ಟು ಗುಳ್ಳಿ ಹೇಳೋದು, ಕಣ್ಣು ಕೆಂಪಾಗೋದು. ನೋಡ್ರಿ ಎಷ್ಟು ಕೆಂಪಾಗ್ಯಾವ ನನ್ನ ಕಣ್ಣು. मीठ तू काय घातलं? काय मीठ आहे वाटते. इथं बघू, मिशी ಬಂದ ನೋಡ್ರಿ. ವೈಟ್ ಮಿಶಿ ಬಂದವು ಈಗಲೇ ಅಣ್ಣಾಗ. ಹಾಂ ಪಿಲ್ಲಿ, ವೈಟ್ ಮಿಶಿ ಅಲ್ಲತ್ ಬಗ್ ಫೋಟೋ ಕೊಡಕ. ಇದು ನೋಡ್ರಿ, ಗುಲ್ಕಂದ ಐಸ್ ಕ್ರೀಮ್ ಅಂತ ಅವ್ರದ್ದು ಓನ್ ಪ್ರಾಡಕ್ಟ್ ಅಂತ, ಇಲ್ಲೇ ಮಾಡ್ತಾರಂತ ಅವರು, ಕಬ್ಬಿನ ಅಂಗಡಿ ಮಾಲಕರು. ಸೊ ಒಂದು ಟ್ರೈ ಮಾಡಿದ್ರೆ ಅಂತ ತೊಗೊಂಡಿವಿ. ಯಾಕಂದ್ರೆ ಸ್ನೇಹ ಪಾರ್ಸಲ್ ಇರ್ಬೇಕಂದ್ವಲ್ಲ, ಅವು ನಮ್ಮ ಸತ್ತದ್ದೇ ಐತ್ರಿ, ಮತ್ತು ಹೊರಗಿಂದು ಅದಾವ ಅಂತೇಳಿ. ಅದಕ್ಕೆ ನೋಡೋಣ ಕೊಡ್ರಿ ಅಂದಿನಿ. ಇದು ಗುಲ್ಕಂದ. ದೀದಿ ಪಿಸ್ತಾ ತೊಗೊಳೋಣ ಆಪು. छान आहे का नाही? छान नाही? हां दुधानी ನೋಡಮ್ ದಮ್ರಿ. ಸ್ನೇಹಿತರೆ, ನಾವು ಕೂಡ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬಂದ್ವಿ. ಸಿಕ್ಕಾಪಟ್ಟೆ ಜಳ ಅಂದ್ರೆ ಜಳ ನೋಡ್ರಿ ಫ್ರೆಂಡ್ಸ. ಊರಿಗೆ ಹೋಗೋದಕ್ಕೆ ಸ್ವಲ್ಪ ಏನಿರುತ್ತೆ ಹೇಳ್ರಿ, ಮಾಮೂಲಿ ಅರ್ಬಿ ಅಷ್ಟೇ ಜಾಸ್ತಿ ತೊಗೊಂಡ್ ಬಂದೀನಿ. ಮತ್ತೆ ಇವೆಲ್ಲ ಹೊಸ ಅರ್ಬಿನ ಅದಾವ ಹುಡುಗರಿಗೆ, ಸಣ್ಣ ಮಕ್ಕಳಿಗೆ ಮತ್ತು ಇಲ್ಲಿ ಅದೆಲ್ಲ ತೊಗೊಂಡಿದ್ನೆಲ್ಲ ಎಲ್ಲ ಕೂಡ ಇದ್ರಾಗೆ ಅದಾವು. ಹಂಗೆ ಒಬ್ರು ಅಲ್ಲಿ ಸೀರೆನೂ ಕೂಡ ಹೇಳಿದಾರ, ಅದನ್ನು ಸೀರೆ ಇದ್ರೊಳಗೆ ಇಡ್ತೀನಿ. ಸೀರೆಗಳು ತುಂಬಾ ಆರ್ಡ್ರು ಅದು. ನಾನು ಯಾಕೆ ಅಷ್ಟು ಗಡ್ಬಡ್ ಮಾಡಿಕೊಡ್ತೀನಿ ಅಂತ ಒಂದು 5 ನಿಮಿಷ ಬಿಟ್ಟು ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆಕ ಇನ್ನೇ ಹೋಗಿದ್ನಲ್ಲ ನವಿಪೇಟೆಗ, ಅಲ್ಲಿ ಒಂದು ಇದು ತೊಗೊಂಡ್ವಿ ಅಂತೇಳಿ ಇದು ಪಿಶ್ಬಿ ಕೊಟ್ರ. ಇವು ಡೈಲಿ ವೇರ್ ಹೆಣ್ಮಕ್ಳಿಗೆ ಗೊತ್ತಲ್ಲ, ಸ್ಲಿಪ್ಗಳು ರೀ. ಸ್ಲಿಪ್ಗಳು ತೊಗೊಂಡು ಬಂದೀನಿ. ಸ್ಪೋರ್ಟ್ಸ್ ಸ್ಲಿಪ್. ಹಂಗನೇ ನೇಲ್ ಪಾಲಿಸ್. ನನಗೆ ರೆಡ್ ಇಲ್ಲ ಚಾಕ್ಲೇಟ್, ನನಗಿದು ಭಾಳ ಅಂದ್ರೆ ಭಾಳ ಇಷ್ಟ. ನಂಗೆ ನೇಲ್ ಪಾಲಿಸ್ನೊಳಗೆ ಇದು 20 ರೂಪಾಯಿ ಅಂತ. ಸೊ ಹಾಗಾಗಿ ಇದು ತೊಗೊಂಡು ಬಂದೀನಿ. ಅಲ್ಲಿ ಸಂಕ್ರಾಂತಿ ಜಾತ್ರೆ ಒಳಗೆ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ಏನ್ ಮಾಡಿದ್ರು ಅದಾಗ ಅಂಟದ್ರಿ. ಚಪಾತಿ ಹಿಟ್ನಾದಕ್ಕೋರ್ ಅದಕ್ಕೂ ಅಂಟದು ಅದು. आणि ते पेंट बी दिलते की पेंट ಅದೇ ಪೇಂಟೆ ಅದೇ ಆಗತ್ತೀನಿ. ಈಗ ಸಂಕ್ರಾಂತಿ ಹೋಗಿ ತಂದಿದ್ದು
ಮತ್ತೆ ಆಮೇಲೆ ಲವ್ ಬಿಡ್ತಾ ತಗೊಂಬಂದೆ. ಸೊ ಅವ್ರಿಗೆ ಹೇಳ್ದೆ ಹಿಂಗೆಲ್ಲ ಕಲರ್ ಹತ್ತಂತೆ ಎಲ್ಲ ಸಾದಾ ಇರ್ತಾವ ಅಂತ ಹೇಳಿದ್ರು ಅವರು. ಸೊ 20 ರೂಪಾಯಿ ಇರಲ್ಲ, ಎಷ್ಟೋ ದಿನ ಹೋಗುತ್ತಿದ್ದು. ಇಷ್ಟು ಹಚ್ಕೊಂಡು ನೋಡಿದೆ. ನಂಗೆ ರೆಡ್ ಚಾಕ್ಲೇಟಿ ಭಾಳ ಇಷ್ಟ, ನೇಲ್ ಪಾಲಿಸು. ಆಮೇಲೆ ಇದೊಂದು ಬನಾನಾ ಕ್ಲಿಪ್ ಒಂದು ಶಾರ್ಟ್ ವಿಡಿಯೋ ಮಾಡಬೇಕು. ಇದು ಹಿಂಗ್ ಮಾಡುತ್ತಾ ಮಾಡುತ್ತಾ ನೋಡ್ರಿ. ಇದೊಂದು ಹಿಂಗೆಲ್ಲ ಬ್ಯಾಸಿಗೆಲ್ಲ ಇದು ಬನಾನಾ 20 ರೂಪಾಯಿ ರೀ. ಬನಾನಾ 20, ಇದು 10, ಇದು 20, ಇದು 50 ರೂಪಾಯಿ ಆಯ್ತು. ಇದು 15, 65 ರೂಪಾಯಿ ಇದೆ ಐತಿ ನೋಡ್ರಿ. ಎಷ್ಟು ಕಾಣಿಸುತ್ತೆ ನೋಡ್ರಿ. ಅದು ಇದೊಂದು 20. ಮೊನ್ನೆನೂ ಒಂದು ತೊಗೊಂಬಂದಿನಿ ರೀ. 2 ರೂಪಾಯಿ ಅದು ತರಕ್ ಹೋಗಿದ್ವಿ. ವಿಡಿಯೋ ಅದೆಲ್ಲ ಜಾಸ್ತಿ ಎಲ್ಲಿ ಮಾಡಕ್ ಹೋಗ್ಲಿಲ್ಲ. ಅವತ್ತು ಯಾಕೋ ಮನ್ಸಲ್ಲಿ ಸರಿ ಇರ್ಲಿಲ್ಲ. ಹಿಂಗೆ ಪಾರ್ಸಲ್ ಹಾಕಕ್ ಹೋಗಿ ನನ್ನ ಪಿಲ್ಲನ್ ಕರ್ಕೊಂಡು ಹೋಗ್ತೀನಂದ್ರೆ ಏನಾರ ಒಂದು ತೊಗೊಂಡ್ ಬರ್ತಿರ್ತೀನಿ, ಓದ್ತಿರ್ತೀನಿ, ಮನೆ ಸಂಸಾರಕ್ಕೆ ತರ್ತಿರ್ತೀನಿ. ಒಂದೊಂದ್ಸರಿ ಬ್ಲಾಗ್ ಮಾಡ್ತೀನಿ, ಒಂದೊಂದ್ಸರಿ ಬ್ಲಾಗ್ ಮಾಡಕ್ ಹೋಗಲ್ಲ. ಅಡಿಗೆ ನಾ ತಂದ್ರ ಏನ್ ಮಾಡ್ತಾರ್ರಿ, ಮೊನ್ನೆ 2 ತಂದಿನಿ. ನಮ್ಮ ಯಜಮಾನಪ್ಪ ತಂದ್ಬಿಟ್ಟೆನ ಟೈಮ್ ಇರಂಗಿಲ್ಲ ಅವ್ರಿಗೆ, ಅಷ್ಟು ಬಿಜಿ ಅದಾರ ಅವರು. ತಂದ್ಬಿಟ್ಟೆನ ಒಂದು ಮ್ಯಾಗ ತಿರ್ಕೊಂಡ್ಬಿಡ್ತಾರೆ ಸೇಫ್ಟಿ ಅವ್ರದ್ದು. ಯಾಕಂದ್ರೆ ನಾನು ನಮ್ಮ ಸ್ನೇಹ ತಲೆ ಭಾಳ ಇದು ಮಾಡ್ಕೊಂಡು 1-2 ಕೂದಲಿರ್ತಾವಲ್ಲ, ಗಂಡು ಮಕ್ಳು ಸೇರಿಕ್ ಬರಲ್ಲ. ನೀವೇನ್ರ ಮಾಡ್ರಿ ನಮ್ಗೆ ಹೋಗ ಅರ್ಜೆಂಟ್ನ್ಯಾಗ ಮತ್ತೆ ಕೂದಲ ಎಲ್ಲಿ ತಕೋದ್ ಕುಂದಿರ್ಲಿ ಅಂತ ಬೈದು ಬಿಡ್ತಾರ ಅವ್ರು. ನಾನು ಆಲ್ಮೋಸ್ಟ್ ಅಲ್ಲಿ ಇಕ್ಕೊಂಡೇನೋ ತೆಗೆದು ಇಟ್ಟಿರ್ತೀನಿ, ಕೂದಲ ತೆಗೆದ ಇಡ್ತೀನಿ ಹಣಗಿನ. ಸ್ನೇಹ ಯಾವಾಗ ಗಡಬಡ್ದಾಗ ಇಟ್ಟಿರ್ತಾಳ್ರಿ. ಮತ್ತೆ ನಾನು ನೋಡಿದ್ರೆ ನಾನು ಅದನ್ನ ತೆಗೆದು ಇಟ್ಟಿರ್ತೀನಿ. ಅದ್ರ ಸಂಬಂಧ ಭಾಳ ಬಯಸ್ಕೊಂತಾಳ. ಎಕ್ಸ್ಟ್ರಾ 1-2 ಇರ್ಲಿ ಅಂತ ತೊಗೊಂಡ್ಬಂದೀನಿ. ಏನು 1000 ರೂಪಾಯಿ ಇರಂಗಿಲ್ಲ, ಎಲ್ಲ ಕೂಡ 10-20 ಒಳಗೆ ಇರ್ತೈತಿ. ಅದಾದ್ಮೇಲೆ ನನ್ನ ಮಗನಿಗೆ ಎಷ್ಟು ತಂದ್ರೂ ಕಡಿಮೆನೇ ರೀ ಇವನಿಗೆ ನೋಡ್ರಿ. ಡೈಲಿ ಯೂಸ್ ಮತ್ತೆ ಯಾವಾಗಲೂ ನೋಡ್ಕೋತೀಯೇನ? ಮಗ ದೊಡ್ಡವಾದನ್ರಿ ಈಗ. ಸಣ್ಣ ಚಡ್ಡಿಯಿಂದ 100 ಮೊದಲು ಚಡ್ಡಿ ಕೊಡ ಅಂತಿದ್ವಿ. ಸಣ್ಣ ನೋಡ್ರಿ ಚಡ್ಡಿ, ಈಗ 6 ಚಡ್ಡಿ ನೋಡ್ರಿ 100 ರೂಪಾಯಿ. 100 ರೂಪಾಯಿ 3 ನೋಡ್ರಿ, 50 ರೂಪಾಯಿ ಒಂದು ಬಿದ್ದವನಾತು. ಕ್ವಾಲಿಟಿ A1 ಅದಾವು. ಆಮೇಲೆ ಒಂದು ಬ್ಲೌಸ್ ತಗೊಂಡಿದ್ವಿ ನಾನು. ಅಂದ್ರೆ ಎಲ್ಲದಕ್ಕೂ ಮ್ಯಾಚಿಂಗ್ ಆಗೋ ತರ ಒಂದು ಬ್ಲೌಸ್ ರೀ. ಈಗೆಲ್ಲ ಸೀರೆ ಜಂಪರ ಎಲ್ಲ ಉಟ್ಕೊಂಡು ಹೋಗೋದು ಆಗಂಗಿಲ್ಲ ಫ್ರೆಂಡ್ಸ್. ಸ್ಟ್ರೆಚಬಲ್ ಐತಿ. ಕಲರ್ ಐತಿ ನೋಡ್ರಿ, ಮಲ್ಟಿ ಕಲರ್ ಐತಿ. ಎಲ್ಲ ಗುಲಾಬಿ, ಗೋಲ್ಡನ್, ಗ್ರೀನ್, ಪಿಂಕ್, ರೆಡ್ ಎಲ್ಲ ತರನು ಐತಿ. स्लीव भाळ लाईक आत ನನಗ मस्त ಐತ್ರಿ स्लीव असलेला अजून एक काळा ब्लॅक घेतली की ते लांब ಮತ್ತೆ लई लांब ಐತಿ स्लीव असलाच आहे सेम ನೋಡ್ಬೇಕು ಹಾಕೊಂಡ ಮೇಲೆ ಹೆಂಗ ಆಗುತ್ತೆ ನೋಡ್ಬೇಕು ಫ್ರೆಂಡ್ಸ್ ಇದು ತಗೊಂಡೆ मल्टी कलर पण त्याच्यापेक्षा हेच भारी कलर आहे अलका तोंडी कलर कॅमेरा नीट तरी धर पहिला मग बोल कलिया ಒಂದು ನೋಡಲ್ಲ ಅವಡು ಬಂದ मम्मी भी असं धरले ते येऊन ते उगा काय पण बोलायला ಈ ಮೇಡಮ್ಗ ಮೊನ್ನೆ ತಗೊಂಬಂದಿದ್ನಲ್ರಿ ನನ್ನ ಮಗಳಿಗೆ ಅಷ್ಟು ಇದು ಆಗಂಗಿಲ್ಲ ಇದು ಕ್ವಾಲಿಟಿ ಯಾಕಂದ್ರೆ ಮಮ್ಮಿ ರೊಕ್ಕ ಜಾಸ್ತಿ ಹಾಕ್ಬೇಕಾಗಿತ್ತು ಆಕಿಗ ಮೊನ್ನೆ ತಗೊಂಬಂದಿ ನೋಡ್ರಿ ಅದ್ರಾಗ ಒಂದ್ ಸಣ್ಣ ತಗೊಂಬಂದಿನ ಅದು ಹಾಕೋತಾಡ್ರಿ ಅದು ಬರೋಬ್ಬರಿ ಆಗೈತಲ್ಲ काय ಮೊನ್ನೆ ಇದು ಮ್ಯಾಕ್ ಟೋಪಿ ಇದು ಸಣ್ಣ ತಗೊಂಬಂದಿನಲ್ಲ ಎಸ್ ಅದು ಚಲೋ ಆಗೈತಲ್ಲ ಮತ್ತೆ ಆಮೇಲೆ ಅದಕ್ಕಿಂತ ಮುಂಚೆ ತಗೊಂಬಂದಿನ್ರಿ ಪಿಂಕ್ ರೆಡ್ ಒಂದ್ 4 ದಿನ ಹಾಕೊಂಡು ಹಂಗೆ ಇಟ್ಬಿಟ್ರಾಕಿ ಆಕಿ ಟೈಟ್ ಬ್ಯಾಡ್ ಅಂತಕಿ ಹಿಂಗ್ ಪ್ಲಾಜೋ ತರ ಇದು ಬೇಕಂತ ಹಿಂಗತ್ತೆ ಹಿಂಗ ಅಮ್ಮ ಮತ್ತೆ ಬಗುಂದ ಎಸ್ಯಾಲೆ ಇದೊಂದು ಕಲರ್ ತಗೊಂಬಂದಿನ್ರಿ ರೇಣು ಕಪ್ಪವನಿ ಗಾಲ್ತೆ ಆಮೇಲೆ ಇದೊಂದು ಕಲರ್ ಈ ತರ ಹಾಕಿ ಕಲರ್ ಹಾಕ್ಸಿದ್ದಿಲ್ಲ ಅದಕ್ಕೆ ಇವೆರಡು ತಗೊಂಬಂದಿನಿ ನೋಡ್ರಿ ಅವತ್ತು ತಯಾರಪಕ್ಷ 500 ರೂಪಾಯಿ ಜೋಡಿ ಫ್ರೆಂಡ್ಸ್ ಇವೆರಡು ಕ್ವಾಲಿಟಿ ಚಲೋ ಅದಾವು ಅದಕ್ಕಂತ 500 ರೂಪಾಯಿ ಜೋಡಿ ಮತ್ತೆ ಇದನ್ನೇನು ತಗೊಂಡಿನಲ್ಲ ಒಂದು 4-5 ಅಂಗಡಿ ಅಡ್ಡಾಡಿನ ಅಂತಾನೆ ಹೇಳ್ಬೋದು ನಾನೇನು ಮೊನ್ನೆ ತಗೊಂಡ್ ಬಂದಿದ್ದೀನಿ ನೋಡ್ರಿ ಫ್ರೆಂಡ್ಸ್ ಅದ್ರೊಳಗ ಒಂದ್ ಕ್ವಾಲಿಟಿ ಚಲೋ ಬಂದದ ಇನ್ನ ಒಂದ್ ಕ್ವಾಲಿಟಿ ಸ್ವಲ್ಪ ನೀರಾಗ ಹಾಕಿದ್ಬಿಟ್ಟನ ಫಿಟ್ ಆಗೈತದು ಈಗ ನಮ್ದೆಲ್ಲ ಈ ತರ ಹೊಟ್ಟೆ ಐತ್ಲ ನಮ್ಗೆ ಸ್ವಲ್ಪ ಲೂಸ್ ಇರಬೇಕು ಕುಂದ್ರವಾಗ ನಮ್ಗೆ ಕಂಫರ್ಟಬಲ್ ಅನ್ಸ್ಬೇಕು ಬ್ಲೂ ಕಲರ್ ಏನೈತಿ ನೋಡ್ರಿ ಹಿಂಗ ಡಿಸೈನ್ ಐತ್ಲ ಅದು ಮಸ್ತ್ ಬಂದೈತಿ ನೋಡ್ರಿ ಅದು ಏನು ನೀರಾಗ ಹಾಕನ ಹಿಂಗ ಏನಾಗಿಲ್ಲ ಹಿಂಗ ಹತ್ತಿ ಆಗೋದು ಮಾಡದೆ ಏನಾಗಿಲ್ಲ ಕಂಫರ್ಟಬಲ್ ಆಗಿ ಅದು ಆಗ್ತೈತಿ ಸೊ ಇನ್ನೊಂದು ಏನೈತಿ ಅಷ್ಟು ನೀರಾಗ ಹಾಕನ ಅರಿಬಿ ಇದಾಗೈತಿ ಹೇಗ ಬೈ ತೇಜ್ ಹಾಕೋತೈತಿ ಇಷ್ಟು ಆಯ್ತು ನೋಡ್ರಿ ಫ್ರೆಂಡ್ಸ್ ಬ್ಲಾಗ್ ಚಾಲು ಕೇಳಿಕ ಬಂದ್ಕಿಲ್ಲಿ ಚಾಲು ಕಂಟಿನ್ಯೂ ಕೇಳಿನಾ ಇವು ಎರಡು ತಗೊಂಬಂದಿ ನೋಡ್ರಿ ನಾನು 4 ಅಂಗಡಿ ಅಡ್ಡಾಡಿದ್ದೆ ಫ್ರೆಂಡ್ಸ್ ಯಾಕಂದ್ರೆ ನನಗ ಮೊನ್ನೆ ಅಷ್ಟು ಇದು ಆಗಲಿಲ್ಲ ಯಾಕಂದ್ರೆ ನನ್ನ ಕಸ್ಟಮರ್ಗೆ ನಾನು 10 ರೂಪಾಯಿ ನನಗೆ ಲಾಭ ಕಡಿಮೆ ಸಿಗಲ್ಲ ಬೆಸ್ಟ್ ಕೊಡ್ಬೇಕು ಅನ್ನೋದು ನಂದೈತಿ ಸೊ ಹಾಗಾಗಿ ಅದು ಒಂದೊಂದು ಬೆಸ್ಟ್ ಬಂದೈತಿ ಸುಳ್ಳು ಯಾಕೆ ಹೇಳ್ಬೇಕು ನಾ ಯೂಸ್ ಮಾಡತ್ತೀನಿ
ಇನ್ನೊಂದು ಅದು ಸರಿ ಬಂದಿಲ್ಲ. ಸೊ ಇಲ್ಲೇ ಅಡ್ಡಾಡಿ ಹೋದ್ರೆ ನನಗೂ ಈಸಿ ಆಗುತ್ತೆ ಅಂತೇಳಿ ಅಡ್ಡಾಡಿದೆ. ಸೊ 4 ಅಂಗಡಿ ಅಡ್ಡಾದ್ಮೇಲೆ ಒಂದು ಅಂಗಡಿ ನಮ್ಗೆ ಸರಿ ಅಂತ ಅನಿಸಿತ್ತು. ಯಾಕಂದ್ರೆ ಇದು ಕಲರನ್ನು ಶೇಡ್ ಆಗಂಗಿಲ್ಲ, ಆಮೇಲೆ ನೀರಾಗ ಹಾಕನಿ ಹತ್ತಿ ಆಗಂಗಿಲ್ಲ, ಮತ್ತು ಸ್ಟ್ರೆಚಬಲ್ ಅದಾವ್ರಿ ನೋಡ್ರಿ. ಸ್ಟ್ರೆಚಬಲ್ ಎಷ್ಟೇ ದಪ್ಪಿದ್ರು ಕೂಡ ನೀಟಾಗಿ ಕುಂಬಿಡ್ತೈತಿ. ಸೈಡ್ ಪಾಕೆಟು ಕೂಡ ಐತಿ. आजकालचे सगळे मम्मी असंच घालते ನೋಡ್ರಿ, ಈ ತರ ಐತಿ. ಸೊ ಇದನ್ನ ನಾನು ಅವ್ರಿಗೆ ಹೇಳಿನಿ, ನನಗೆ 10 ಸಟ್ ಬೇಕಾಗ್ಯಾವ್ರಿ ಫ್ರೀ ಸೈಜ್. ನಮ್ಮ ಹೆಣ್ಮಕ್ಳಿಗೆಲ್ಲ ಈಗ ಎಲ್ಲಾ ತರದ್ದನ್ನು ತಗೋಬೇಕಂದ್ರ ಜಗುಡ್ ಸಿಗಲ್ರಿ. ಸ್ವಲ್ಪ ನಮ್ಮ ತರ ದಪ್ಪ ಇದ್ದರೆ ಸಣ್ಣ ಸೈಜ್ ಇದ್ದರೆ ಲವ್ ಸಿಕ್ಬಿಡ್ತಾವ. ಸ್ವಲ್ಪ ನಮ್ಮಂಗ್ ದಪ್ಪ ಇದ್ದಾರೆ ಈಗ ಯಾವ್ದು ಲವ್ ಸಿಗಂಗಿಲ್ಲ. ಎಲ್ಲಾ ಎಲ್ಲೋದ್ರು ಇಲ್ಲ ಸೈಜ್ ಇಲ್ಲ ಅಂತಾರ. ಆದ್ರೆ ಈಗ ಕೆಲವು ಜನ ನೈಟಿ ಹಾಕೋದು ಬಂದ್ ಮಾಡ್ಯಾರಿ, ಕ್ವಾಡ್ ಸೆಟ್ ಹಾಕೋಣ ಅಂತಾರ. ಅವ್ರಿಗೂ ಆಸೆ ಇರ್ತೈತಿ ಪಾಪ, ಬಟ್ ಎಲ್ಲಿ ಸಿಗ್ತಾವು ಏನಂತೇಳಿ ಇದು ಮಾಡ್ತಿರ್ತಾರೆ. ನನಗೂ ಜಾಸ್ತಿ ಲೇಡೀಸೇ ನೋಡ್ತಾ ಇರೋದ್ರಿಂದ ಅವ್ರಿಗೂ ಒಂದು ಹೆಲ್ಪ್ ಆಗ್ತೈತಿ, ನನಗೂ ಒಂದು 10 ರೂಪಾಯಿ ಉಳಿತಾವು ಆಗತ್ತಂತೇಳಿ. ಸೊ ಇದು ನೋಡಿ ಟಿ ಶರ್ಟ್ ಫ್ರೆಂಡ್ಸ್. ಸೊ ನಾನು ಕೇಳಿದ್ನವ್ರಿಗೆ ಹೋಲ್ಸೇಲ್ದಾಗ ಹಿಂಗೆ ಕೊಡ್ತೀರೇನು, ನಾನು ಕೂಡ ಹಿಂಗೆ ಯೂಟ್ಯೂಬ್ ಸೇಲ್ ಮಾಡ್ತೀನಿ ಅನ್ನ. ಅವರು ಇಲ್ರಿ ಮೇಡಮ್ಮ, ನೀವು ಯಾವಾಗ ನೀವು ಅಂತಿದ್ದಾಗ ಬಂದು ಭೇಟಿ ಆಗಿರ ಅಂತ ಹೇಳ್ಯಾರ. ಅದಕ್ಕೆ ನಾನು ಹಿಂಗಿಲ್ರಿ ಊರಿಗೆ ಹೊಂಟೀನಿ, ನನಗೂ ಒಳಗೆ ಬರಕ್ಕೆ ಟೈಮ್ ಇಲ್ಲ, ಇವೆಲ್ಲ ಹಾಕೊಂಡು ನೋಡ್ತೀನಿ. ಸರಿ ಬಂದು ಅಂತಂದ್ರೆ ಹುಡುಗಿಗೂ ತೊಗೊಂಬಂದಿನಿ ರೀ. ಸ್ನೇಹ ಯಾರು ತೊಗೊಂಡು ಬಂದೀನಿ, ಒಂದು ಬ್ಲೌಸ್ ತೊಗೊಂಬಂದೀನಿ. ಮತ್ತು ಇದೇನೈತಿ ನಾ ಹಾಕೊಂಡು ಸ್ವತಃ ಯೂಸ್ ಮಾಡಿ ನೋಡ್ತೀನಿ, ನೀರಾಗ ಹಾಕಿ ಮಾಡಿ ಎಲ್ಲ. ಸೊ ಸರಿ ಬಂದು ಅಂತಂದ್ರೆ ನಿಮ್ಗೂ ಕೂಡ ನಾನು ಇದು ಮಾಡ್ತೀನಿ. ಯಾಕಂದ್ರೆ ಪ್ಲಸ್ ಅಂದ್ರೆ ನಮ್ಮಂತ ದಪ್ಪಿದ್ದವ್ರಿಗೆ ಲೇಡೀಸು 1-2 ಮಕ್ಳು ಹೊಟ್ಟೆ ಬಂದ್ಬಿಡ್ತೀನಿ. ಸೊ ನಮ್ಗೆ ಕಂಫರ್ಟಬಲ್ ಅನ್ಸ್ಬೇಕು. ಕುಂತ್ರ ಒಂದೊಂದು ಹೆಂಗತ್ತವ ಸೀಟ್ನೇ ಹೋಗ್ಬಿಡ್ತಾವ. ಹಂಗಾಗಿ ಈಗ ಇನ್ನೊಂದು ಐತ್ ನೋಡ್ರಿ, ಬ್ಲೂ ಕಲರ್ ಬಿಟ್ಟು ಇನ್ನೊಂದು ಕಲರ್ ಐತಲ್ಲ, ಅದು ಇನ್ನೊಂದು 4 ಸರಿ ಹಾಕೊಂಡು ನೀರಾಗ ಹಾಕಿದ್ರೆ ಫುಲ್ ಟೈಟ್ ಆಗ್ಬಿಡ್ತದೆ. ಜಾಸ್ತಿ ಪ್ರೆಷರ್ಲಿ ಹಿಂಗೆ ಗಸಕನ್ನು ಕೂತೀವಿ ಅಂದ್ರೆ ಹಿಂಗೆ ಅರ್ದು ಬಿಡ್ತಿರ್ತಾರ ನಂಗೆ. ಸೊ ಆ ಒಂದು ಇದ್ರ ದೃಷ್ಟಿ ಇಟ್ಕೊಂಡು ನನ್ನ ಸಬ್ಸ್ಕ್ರೈಬರ್ಸ್ ಖುಷಿ ಆಗ್ಬೇಕು. ಏನು ಅಕ್ಕ ಇಂಥದ್ದು ಕೊಟ್ರ ಒಂದು 4-5 ಸರಿ ಯೂಸ್ ಮಾಡಿ ಆ ಥರ ಅನ್ಕೋಬಾರ್ದು ಅಂತೇಳಿ ಇದನ್ನ ಮಾಡಾಕತ್ತೀನಿ. ಪ್ರಮೋಷನ್ನಿಗೂ ಆಯ್ತು, ನನ್ನ ಖುಷಿಗೂ ಆಯ್ತು ಅಂತೇಳಿ ನಾನು ಕೂಡ ಈ ಥರದ್ದು ಹಾಕೊಂಡು ಹಾಕ್ತೀನಿ ರೀ. ಸ್ನೇಹ ನನಗೆ ಸೇಮ್ ತಗೋಬೇಕಂತ ಅನ್ಕೊಂಡೆ, ಕಲರ್ ಸಿಗ್ಲಿಲ್ಲ. ಸೇಮ್ ಇರ್ಲಿ ಪರವಾಗಿಲ್ಲ, ನೆಕ್ಸ್ಟ್ ನಾವೇ ಒಂದು 10, 50, 60, 100 ತನ ಈ ಥರದ ಪೀಸ್ಗಳು ತಂದು ಸೇಲ್ ಮಾಡೋ ಥರ ದೇವರ ಆಶೀರ್ವಾದ ಅಲ್ಲಿ ನಿಮ್ ಸಪೋರ್ಟ್ ಇರಲಿ. ಓಕೆ, घालायला पण ಹಾಕೋತೀನಿ. ಹಾಕೊಂಡಾಗ ತಂದಿನ್ರಿ ಏನಂತ ಹೇಳಿದ್ರೆ ಜೀವನದಾಗ ಉಂಡು ಉಟ್ಟು हे असलंच घालते की काय ते घासले घाल म्हणल्यावर. ಅದೇ ನಮ್ಮ ಮನ್ಯಾಗ ನಮ್ಮ ಯಜಮಾನ್ರು ನಾನು ಬಟ್ಟೆ ಎಷ್ಟೇ ಫ್ಯಾಷನ್ ಉಡ್ಲಿ ಅವ್ರದ್ದೇನು ಅಬ್ಜೆಕ್ಷನ್ ಇಲ್ಲ. ಮದುವೆ ಆದ್ಮ್ಯಾಗ ನನ್ನ ಗಂಡನ ಏನೋ ನೈಟಿ ಹಾಕೋಣ ಸುತ್ತ ನನ್ನ ಗಂಡ ಹೂ ಅಂದ್ಮೇಲೆ ನಾನು ನೈಟಿ ತಗೊಂಡ್ ಬಂದಿದ್ದೆ. ಬಟ್ ಇನ್ನೊಬ್ಬ 3rd ಪರ್ಸನ್ನಿಂದ ಬಿಡ್ಬೇಕಾಯ್ತು. ನನ್ನ ಯಜಮಾನ ಅವತ್ತ ಒಂದು ಸ್ಟ್ಯಾಂಡ್, ನನ್ನ ಹೆಂಡತಿ ನಾನು ಹಾಕಿಸ್ತೀನಿ ನನ್ನ ಒಂದು ಸ್ಟ್ಯಾಂಡ್ ತಗೊಂಡಿದ್ರ ನಾನು ಸಾಕಷ್ಟು ವಿಷಯದೊಳಗ ನಾನು ಕಷ್ಟ ಅನುಭವಿಸುವಂತ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಆದ್ರೆ ಏನ್ ಮಾಡೋದು, ಒಂದೊಂದು ಟೈಮ್ದೊಳಗ ನಮ್ಮ ಯಜಮಾನ್ರು ಭಾಳ ಅಂದ್ರೆ ಭಾಳ ಇದ್ರಾಗ ಹೋಗ್ಬಿಡ್ತಾರ್ರಿ. ಅವರು ಆ ಥರದ ಸ್ವಭಾವದಿಂದ ನನ್ಗೆ ಸಿಕ್ಕಾಪಟ್ಟೆ ಹೈರಾಣ ಆತು. ನಾನು ಪಾಪಜಿ ಮಾಡಿದ್ದೆ ನೋಡ್ರಿ ಫ್ರೆಂಡ್ಸ. ಸೊ ನಮ್ಮ ಅತ್ತೆ ಸ್ವಲ್ಪ ಅವಾಗ ಏನಾರ ಮಾಡಿದಾಗ ಅವರು ಏನಾರ ತಂದಾಗ ಮಾಡ್ತಾರ, ನಾನು ಏನಾರ ತಂದಾಗ ಕೊಡ್ತಿರ್ತೀನಿ ಮಾಡ್ತಿರ್ತೀನಿ. ಈಗ ಏನೋ ಕೊಟ್ಟಿದೆ. ಸೊ ಅದ್ರೊಳಗೆ ನಮ್ದೇ ತಾಟ ಪಾನಿಪುರಿ ತೊಗೊಂಡು ಬಂದಾರ ನೋಡ್ರಿ. ಸೊ ಇವಾಗ ಏನೈತಿ ಪಾನಿಪುರಿ ತಿನ್ನೋದಂತ ತಿಂದು ಸಿಗ್ತೀನಿ ಫ್ರೆಂಡ್ಸ. ಹಾಗೆ ನಮ್ಮ ಹುಡುಗ ಸೂಪರ್ ಆಗಿ ಸ್ಕೂಲ್ನೊಳಗೆ ಎಕ್ಸಾಮ್ ಬರೆದು ಫಸ್ಟ್ ಕ್ಲಾಸ್ ಬಂದನ್ರಿ. ಆ ಒಂದು ಖುಷಿಗೋಸ್ಕರ ನಾವು ಪಾವ್ ಬಜಿ ಮಾಡಿದ್ವಿ. ಒಂದು ಸಣ್ಣ ಕ್ಲಿಪ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬರ್ರಿ. ನನ್ನ ಮಗ ಫಸ್ಟ್ ಒಳ್ಳೆ ಇದು ತೆಗ್ದಿದ್ದಕ್ಕೆ ಸ್ಪೆಷಲ್ ಅಂತೇಳಿ ಪಾವ್ ಬಾಜಿ ನಮ್ಮ ಮನೆಯೊಳಗೆ ಇವತ್ತು ಸ್ಪೆಷಲ್ ಅಂತಲೇ ಹೇಳ್ಬೋದು. ಅದಕ್ಕೆಲ್ಲನೂ ಕೂಡ ನಾನು ಆಲ್ರೆಡಿ ರೆಡಿ ಮಾಡಿದ್ದೀನಿ. ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡಿದ್ದೀನಿ, ಹಾಗೇ ನೋಡಿರಿ ಲಿಂಬೆಹಣ್ಣು ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ. ಸಖತ್ತಾಗಿ ಪಾವ್ ಬಾಜಿ ಕೂಡ ರೆಡಿ ಆಗೈತೆ ನೋಡಿರಿ. ಜಸ್ಟ್ ಯಜಮಾನ್ರಿ ಈಗ ಅಮಲ್ ಬಿಟ್ರೆ ತಂದು ಹಾಕ್ಯಾರ. ಇಷ್ಟು ಭಾರಿ ಆಗೈತಂದ್ರೆ ಕಲರ್ ಯಾಕೋ ಸ್ವಲ್ಪ ಎಲ್ಲೋ ಕಲರ್ ಬರ್ತೈತಿ ಕ್ಯಾಮ್ರಾದೊಳಗೆ, ಬಟ್ ಡೈರೆಕ್ಟ್ ನೋಡೋಕೆ ಹೋದ್ರೆ ಎಕ್ದಮ್ ಡಾರ್ಕ್ ರೆಡ್ ಅಂದ್ರೆ ರೆಡ್ ಐತಿ ನೋಡ್ರಿ. ಸಖತ್ತಂದ್ರೆ ಸಖತ್ ಐತಿ, ಬಟ್ ಕ್ಯಾಮ್ರಾದಾಗ ಯಾಕೋ ಎಲ್ಲೋ ಬರತ್ತೈತಿ ಯಾಕೋ ಗೊತ್ತಿಲ್ಲ. ಇರಲ್ಲಕ್ಕೆ ಬಿಡು, ಕ್ಯಾಮ್ರಾದಾಗ ಹೆಂಗೆ ಬಂದರು ನಾವು ತಿನ್ನೋರು ಮನೆಯೊಳಗೆ ಕೆಲವು ಸಲ ನೋಡೋರ್ಗು ಮಾಡ್ಕೊಂಡು ತಿನ್ಬೇಕಂತ ಅನಿಸ್ತಿರ್ತೈತಲ್ಲ. ಸೊ ಆ ಉದ್ದೇಶಕ್ಕೆ ಅದನ್ನ ನೋಡ್ರಿ ಮಗಚಿದ್ರಿನ ಸಣ್ಣಗೆ ಆಗ್ತಿತ್ತು. ಬಟ್ ಸ್ವಲ್ಪ ಒಂಚೂರು ತರಿಯಾಗಿದ್ರೆ ಇನ್ನೂ ಟೇಸ್ಟಿ ಇರುತ್ತೆ. ಸೊ ಪಾವ್ ತಂದ್ರೆ ಬರ್ರಿ ಪಾವ್ ಬಜ್ಜಿ ಎಂಜಾಯ್ ಮಾಡೋಣ. ಕಣ್ಣಿಗೆ ನೋಡ್ರಿ ಒಂದು
ತಗೋರಿ ಹೆಂಗಾಗೈತೆ ನೋಡ್ರಿ ಹಾಕೋರಿ. ಅದ್ರಾಗ ಹಾಕೋರಿಲ್ಲ कधी नवीन नवीनच असते पप्पाचे काम हेड रे. जीजा पहिले तर नॉट केले पप्पा ते नॉट नॉट यू व्हाट इज दिस देवंत पडशीत आलेले आहेत आणि सोलापूर शहराच्या वतीने त्याला चले जाऊचं नाव देतात. आपल्याला माहित असेल या छत्रपती शिवाजी महाराजांचा वारंवार महाराष्ट्रात चालले दिसत आहे. पप्पा एवढं का त्यावेळेस एक देवेंद्र फडणवीस अजून थोडं झालं म्हणाले त्यावेळेस तुम्ही सांगितलं ऐकू तर जमला थोडं हां बरं बस ಹೊಲಸಾಗಂಗಿಲ್ಲವು ತೋ ಎತ್ತಿಡೋನಲ್ಲಿ ಬ್ಯಾಗ್ ಎಲ್ಲ ಪ್ಯಾಕಿಂಗ್ ಆಗೈತ್ರಿ ಫ್ರೆಂಡ್ಸ. ಹಾಗನೇ ನಾನು ಮತ್ತೇನು ತೊಗೊಂಡು ಬಂದಿನಪ್ಪ, ಇದೊಂದು ಸಾರಿ ಆರ್ಡ್ರ್ ಆಗೈತ್ರಿ. ಯಜಮಾನ್ರಿಗೆ ಹೇಳೀನಿ ಹಾಕ್ತೀನಿ ಅಂತ ಹೇಳ್ಯಾರ ಅವ್ರು. ಏನು ಊಟ ಮಾಡಿ ನಡಿ ಸ್ವಲ್ಪ ಹಿಂಗದ ನೋಡ್ರಿ ನನ್ನ ಮಕ್ಕಳು. ಸೊ ಇಲ್ಲಿ 2 ಮೀಟ್ರ್ ಬಬಲ್ಸ್ ತೊಗೊಂಡು ಬಂದೀನಿ ರೀ. ತೋರಿಸ್ಮವ ನೀನೆ 2 ಮೀಟ್ರ್ ಬಬಲ್ಸ್ ಫುಲ್ ಓಪನ್ ಅಮೂಲ್ ಭಟ್ರೆ ಇನ್ನೊಂದು ಸ್ವಲ್ಪ ಐತೆ ನೋಡ್ರಿ, ಹಾಕ್ಬಿಡ್ರಿ ಅದ್ರಾಗೆ ಚಂದ ಮಸಾಲೆ ಹಿಡಿತದ. ಓಪನ್ ಮಾಡಿಬಿಡ ಹುಚ್ಚಿ ತೆಗಿ ಅದನ್ನ ಹಂಗೆ ಅದ್ರೊಳಗೆ ಇದ್ದದ ನೋಡು. ಆ ಕೂದಲೇ ಹ್ಯಾಂಗೆ ಬಿಟ್ಕೊಂಡಾಳ, ಏನು ಸುದ್ದಿ ಇಂಥ ದಗ ಸಿಕ್ಕತ್ತದ. ಒಂದು 20 ಇರ್ಲಿ ಬಿಡು, ಇಡು ಹಂಗೆ ಮಡಿಚಿಡು. ಒಂದು 20 ಇದು ಪಾರ್ಸಲ್ ಹಾಕೋಕೆ ಇದು ತೊಗೊಂಡು ಬಂದೀನಿ ರೀ. ಹಾಗೆ ಬಬಲ್ಸ್ ನೋಡಿರಿ, ಅವೆಲ್ಲ ನೀಟಾಗಿ ಹೋಗ್ಬೇಕಲ್ಲ, ಆ ಉದ್ದೇಶಕ್ಕೆ ತೊಗೊಂಡು ಬಂದೀನಿ. ಅಲ್ಲಿ ಹೋದ್ಮ್ಯಾಗೂ ನಾನು ತಾಳೆ ಸರದ್ದು ಸ್ಟಾಪ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಹೆವಿ ಡಿಮ್ಯಾಂಡ್ ಇರೋದ್ರಿಂದ ಮತ್ತು ನಾನು ಆರ್ಡ್ರ್ ಆಲ್ರೆಡಿ ಹಾಕಿದ್ದೀನಿ ಫ್ರೆಂಡ್ಸ. ಅಲ್ಲಿ ಹೋದ್ಮ್ಯಾಗ ಎಷ್ಟು ದಿನಕ್ಕೆ ಬರ್ತಾ ಗೊತ್ತಿಲ್ಲ, ಬಂದ ತಕ್ಷಣವೇ ಅಪ್ಡೇಟ್ ಕೊಡ್ತೀನಿ ಪಟ್ ಅಂತೇಳಿ ಬೈ ಮಾಡ್ಕೊಳಕತ್ತೀರಿ. ತುಂಬ ಜನ ಪಾಪ ವೇಟ್ ಮಾಡೋತ್ರಿ. ಸೊ ನಾನು ನಡು ಒಂದು ಸ್ವಲ್ಪ ಇದ್ರಲಿಂತ ಮಿಸ್ ಮಾಡಿದೆ ಎಲ್ಲರಿಗೂ, ಸಾರಿ ಫ್ರೆಂಡ್ಸ. ಈಗ ಸ್ವಲ್ಪ ಇನ್ನೇಗಷ್ಟು ತಂದಿದ್ದು ಮೊದಲು ಇದ್ದಿದ್ದು ಎಲ್ಲ ಮತ್ತೊಂದು ಸರಿ ನೀಟಾಗಿ ಪ್ಯಾಕ್ ಮಾಡಿ ಇಡ್ತೀನಿ. ಎಷ್ಟೇ ಪ್ಯಾಕ್ ಮಾಡಿದ್ರು ಹೋಗೋತ್ನ ದದ್ರ ಬದ್ರ ಹಿಡಿತೈತಿ. ನೀನು ಉಡಾರಿ ಬಿ ತೆಗೆದು ಇಟ್ಕೊ ಅಂತೇಳಿ ನಿನಗೆ ಅಲ್ಲಿ ಬಾಜುಕ ಇಲ್ಲಿ ಇಡೋಣ ಒಳ್ಳೆ ತುರುಕ್ ಬಿಡ್ತೀನಿ ನೋಡಿ ನಾನು. ಬಾಜುಗೆ ತೆಗೆದಿರಂತ ಏನಿಲ್ಲ. ಮತ್ತು ಮುಂಜಾನೆ ಅದು ನನಗೆ ಅಡುಗೆ ಮಾಡಲೇ ನಿಧಾನ ನೋಡ್ಕೊಂತ ಕುಂದ್ರಲಿ. ಕೆಟ್ಟ ಇವು ಅಂತ ಕೆಟ್ಟ ಮುದುಕ್ರಿದ್ದಂಗೆ ರೀ ಮಕ್ಕಳು ಇವು. ಕೊಟ್ಟಿದ್ದು ಅವಾಗಿಂದ ಅವಾಗ ಸೈಡಿಗೆ ಎತ್ತಿ ಇಟ್ಕೊಂಡ್ರೆ ಆಗತ್ತದು. ಇಲ್ಲೇ ಇಟ್ರೆ ಮತ್ತು ತುರಿಕ್ ಬ್ಯಾಗ್ನಾಗ ಮತ್ತು ಮುಂಜಾನೆ ಕೆಲ್ಸಕ್ಕೆ ಹಚ್ಬೇಕಲ್ಲ. ಅಲ್ಲಿ ಬಸ್ ಹೋಗುತ್ತಾನ ಚಿಂತಿ, ಮನೆ ನೀರಿನ ಚಿಂತಿ, ಅಡುಗೆ ಮಾಡೋದು ಚಿಂತಿ, ಮತ್ತು ಇವ್ಕೂರನ್ನ ತಯಾರು ಮಾಡೋದು ಚಿಂತಿ. ಅದ್ರಾಗ ಒಂದು ರೂಮಾಲ ನೀನು ಬೆಲ್ಯಾಕ ಬೇಕಂದ್ರೆ ಇಟ್ಕೋ. ಅದ್ರ ಕೂಡ ಬಸ್ನ್ಯಾಗ ದಗಸ್ತದ ರೂಮಾಲ್ ಬೇಕು. ಒಂದು ಮನ್ಯಾಗ ಇಡು ಪಪ್ಪಾಗ, ಒಂದು ನನ್ನ ಪರ್ಸ್ನ್ಯಾಗ ಐತಿ. ಅಲ್ಲಿನೇ ಏಸದ ಹಂಗೇನೆ ಫ್ರೆಂಡ್ಸ. ಇನ್ನೊಂದು ಸ್ವಲ್ಪ ಸೀರೆಗಳು ಏನು ಇದ್ದು ನೋಡ್ರಿ, ಅವನ್ನೆಲ್ಲ ನೀಟಾಗಿ ಒಂದು ಸಡಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟೀನಿ ರೀ. ಸ್ವಲ್ಪ ಮನೆಯಾಗಿದ್ರೇ ಎಷ್ಟು ಧೂಳು ಬರ್ತೈತೆ ಗೊತ್ತಲ್ಲ, ಹಾಗಾಗಿ ಎಲ್ಲ ಧೂಳು ಹತ್ಬಾರ್ದು ಅಂತೇಳಿ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಇವೆಲ್ಲ ಖಾಲಿ ಅದಾವ್ರಿ ಫ್ರೆಂಡ್ಸ್. ಮತ್ತು ಹೊಸ ಸ್ಟಾಕನ್ನು ಕೂಡ ಹಾಕಿಸ್ತೀನಿ, ಯಾವಾಗ ಹಾಕಿಸ್ತೀನಿ ಗೊತ್ತಿಲ್ಲ. ಹಂಗಾಗಿ ಎಲ್ಲ ಇದ್ರೊಳಗೆ ಹಾಕ್ಬೇಕಂದಿನಿ ರೀ. ಮತ್ತು ಎಲ್ಲ ಮುದ್ದೆಯಾಗಿ ಎಲ್ಲ ಗಡಿಗೆ ಇದು ಮಡಿ ಇದು ಗಳಿಗೆ ಇದು ಹಾಕೋ ಅಂತೇಳಿ ಬೇಡ ಅಂತ ಅಂದ್ಕೊಂಡೆ. ಸೊ ಇದು ಒಂದೇ ಐತಿ, ಆರ್ಡ್ರ್ ಆಗೈತಿ ಫ್ರೆಂಡ್ಸ. ಸೊ ಹಾಗಾಗಿ ಇದನ್ನ ಇಲ್ಲೇ ಮ್ಯಾಗ ಇಡ್ತೀನಿ, ಅವ್ರಿಗೆ ನೆನಪಾಗ್ತದೆ.
ಸಪ್ರೇಟ್ ಇಟ್ನಿ ಅಂದ್ರೆ ತಳಗಿಟ್ನಂದ್ರೆ ಮತ್ತೆ ಒಟ್ಟು ಕಲಿಬಿಲಿ ಮಾಡ್ತಾರೆ ಅವ್ರಿಗೆ. ಆಗೈತ್ರಿ ಬ್ಯಾಡಗಿ ಮಿರ್ಚಿ ಪೌಡ್ರ್ ಇಲ್ಲ. ಈ ಊರಿಂದ ಬರ್ನ ಡಿಮಾರ್ಟ್ಗೆ ಹೋಗಮ್ಮಿ ಎಲ್ಲ ತರಕ್ಕೆ ಬರುತ್ತೆ. ಜಳ ಅಂತೂ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಜಳ ಐತ್ರಿ ಫ್ರೆಂಡ್ಸ. ಸೊ ಈ ಬ್ಲಾಗ ಹೆಂಗೆ ಅನಿಸಿತ್ತು? ನಾಳೆಗೆ ಟ್ರಿಪ್ಪಿನ ಬ್ಲಾಗ್ ಬರ್ತೈತಿ. ಯಾಕಂದ್ರೆ ಬೆಳಿಗ್ಗೆ ವೀಡಿಯೋ ಮಾಡ್ಕೊತ ಕೂತೀನಿ ಅಂದ್ರೆ ಲೇಟ್ ಆಗಿಬಿಡ್ತೈತಿ ರೀ. ಮೊನ್ನೆ ಸರಿ ಹೆಂಗೆ ಮಾಡಿದ್ರು ಬಸ್ ಮಿಸ್ ಮಾಡ್ಕೊಂಡಿವಿ. ಇಲ್ಲಿ 11:00 ಬಿಡ್ತಾ ಡೈರೆಕ್ಟ್ ಮುದ್ದೆಬಾಳ, ಅಲ್ಲೇ 5:30 ಅಷ್ಟೊತ್ತಿಗೆ ಮುದ್ದೆಬಾಳ ಹೋಗ್ಬಿಡ್ತೀವಿ. ಅಂದ್ರೆ ಒಂದೇ ಬಸ್. ಇವೆಲ್ಲ ಲಗೇಜ್ ತೊಗೊಂಡು ಈ ಮಕ್ಳು ಕಟ್ಕೊಂಡು ಇರೋದು ಇಳೋದು ಆಗಂಗಿಲ್ಲ ರೀ. ಬಿಜಾಪುರಕ್ಕೆ ಸಿಕ್ ಬಸ್ಸಿಗೆ ಹೋದ್ರೂ ಅಲ್ಲಿ ಹೊಸ ಬಸ್ ಸ್ಟ್ಯಾಂಡು ಹಳೆ ಬಸ್ ಸ್ಟ್ಯಾಂಡು ಎರಡು ಅದಾವೆ. ಹೊಸ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಮತ್ತೆ ಹಳೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿ ಬಸ್ ಹಿಡಿದು ಮತ್ತೆ ಆ ಕಡೆ ಹೋಗ್ಬೇಕಲ್ಲ. ಹಾಗಾಗಿ ಡಬಲ್ ಹೆಲ್ಪ್. ಮತ್ತೆ 2 ಊರಿಗೆ ಹೋಗಿ ಇಳ್ದಂಗೆ ಆಗ್ಬಿಡುತ್ತೆ. ಈ ಕಡೆಯಿಂದ ರೋಡ್ ಆ ಕಡೆ ಕ್ರಾಸ್ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಹೆವಿ ರಿಸ್ಕ್. ಇಲ್ಲಿ ಕುಂತ್ರೆ ಮುದ್ದವಾದಾಗ ಇಳಿದಂದ್ರೆ ಆ ಕಡೆ 4 ಬಸ್ಸಿಗೆ ಹೋಗ್ಬಿಡ್ತೀವಿ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಡೈರೆಕ್ಟ್ ಬಸ್ಸಿಗೆ ಹೋಗ್ಬಿಡ್ತೀವಿ. 11:30 ಐತಿ. ಎಲ್ಲ ಲಗುಟ್ಟೆದ್ ಮಾಡ್ಕೋಬೇಕು. ಭಾಂಡೆ ಅಂತೂ ಸಿಕ್ಕಾಪಟ್ಟೆ ಬಿದ್ದಾವು. ಈಗ ನಾಳೆ ಲಗುಟ್ ನೀರು ಬಿಡ್ತಾರಂತ್ರಿ. ಗ್ರೂಪ್ನಾಗೆಲ್ಲ ಹಾಕ್ಯಾರ. ಇಷ್ಟೆಲ್ಲ ಬಾಂಡೆ ಅದಾವೆ ನೋಡ್ರಿ ಫ್ರೆಂಡ್ಸ್. ಇವತ್ತು ತಿಕ್ಕಿರ್ ನಾಳೆಗೇನೆ ಅಲ್ಲ ತಿಕ್ಕೋದು. ಹಾಗಾಗಿ ಇಷ್ಟು ಬಾಂಡೆ ಬಿದ್ದೇ ಬಿಡ್ತಾವ್ರಿ ಫ್ರೆಂಡ್ಸ್. ಇಷ್ಟೆಲ್ಲ ಬಿದ್ದಿರ್ತಾವೆ. ಬೆಳಗ್ಗೆ ಎದ್ಬಿಟ್ಟು ನೀರು ಬರ್ನ ಬಾಂಡೆ ತಿಕ್ತೀನಿ ಇಟ್ಟಿರ್ತೀನಿ. ಬಾಂಡೆ ತಿಕ್ಕಿದಾದ್ಮೇಲೆ ನಾಷ್ಟ ಚಾ ಮಾಡೋದು, ಮಧ್ಯಾಹ್ನ ಊಟ, ಈಗ ರಾತ್ರಿದು ಊಟ. ಹಿಂಗಾಗಿ ಇಷ್ಟು ಬಾಂಡೆ ಬೀಳ್ತಾವ. ಬಚ್ಚಲ ತಿಕ್ಕಾಕ ನನಗೆ ಯಾಕೋ ಮೊದ್ಲಿನ ಥರ ಕಂಫರ್ಟಬಲ್ ಅನ್ಸೋವಲ್. ಬಿಟ್ಟಿವಲ್ಲ. ಒಗ್ಗರಣೆ ಏನೈತಿ ಲೇಟ್ ಮಾಡಿ ಹೋಗಿತೀನಿ ರೀ. ಆಮೇಲೆ ತುಂಬಿಟ್ಟಿರ್ತೀನಿ ಬ್ಯಾರಲ್ದಾಗ. ಸೊ ಹಾಗಾಗಿ ಇಲ್ಲಿ ವಿಡಿಯೋಗಳಿಗೆ ತುಂಬ ಜನ ಲೈಕ್ ಮಾಡಲ್ಲ. ಯಾಕಂದ್ರೆ ಇಲ್ಲಿ ಒಬ್ಬೇಕಿನೇ ಜಾಸ್ತಿ ಬಡ್ದಾಡೋದು. ಅಲ್ಲಿ ಹೋದ್ಮ್ಯಾಗ ಎಲ್ಲರೂ ಸಪೋರ್ಟ್ ಮಾಡ್ತಾರ. ಊರನ್ ವಿಡಿಯೋ, ಹಳ್ಳಿ ಲೈಫ, ಎಲ್ಲರೂ ಇರ್ತೀವಿ. ಸರುನು ಬಂದಾಳ, ಓಂ ಪುಟ್ಟ, ಶ್ರೀ ಪುಟ್ಟ, ಶಾರಮ್ಮ, ಸೃಷ್ಟಿನೂ ಬರ್ತಾಳ. ಎಲ್ಲ ಥರದ ಬ್ಲಾಗ್ಸನ್ನು ಕೂಡ ಮಾಡ್ತೀನಿ. ಎಲ್ಲರೂ ನೋಡ್ರಿ, ಎಂಜಾಯ್ ಮಾಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಹಾಗೇನೆ ಇದು ನೋಡ್ರಿ, ಈ ಥರ ಮಾಡಿ ಹಾಕೊಂಡಿದ್ದೀನಿ. ಇದು ನನ್ನ ಗೋಲ್ಡ್ ಐತ್ರಿ ಫ್ರೆಂಡ್ಸ. ಇದು ಸಕ್ಕಳಿ ಸೌದೈತಿ. ಅದಕ್ಕೆ ಒಂದು 1/2 ಗ್ರಾಮ್ದಷ್ಟು ಬಂಗಾರ ಬೇಕು. ಇನ್ನೊಂದು ಸ್ವಲ್ಪ ದಿನ ಹೋಗೋಣ ಮಾಡಿಸ್ಕೊಡ್ತೀನಿ ಅಂತೇಳಿ ಯಜಮಾನ್ರು. ಹಾಕೊಳಕ್ಕೆ ಭಯ ಆಗ್ತೈತಿ. ಹಾಗಾಗಿ ಈಗ ಇಷ್ಟು ದಿನ ಹಾಕೊಂಡು ಈಗ ನವಿಪೇಟೆಗೆಲ್ಲ ಹೋಗಿ ಬಂದಿನಂದ್ರೆ ಬರೀ ಮುಟ್ಟು ನೋಡ್ಕೊಡ್ದಾನೆ ಆಗೈತ್ರಿ ಫ್ರೆಂಡ್ಸ. ಇರೋದೇ ಇಷ್ಟು ದೊಡ್ಡ ಅಮೌಂಟಿಂದ ನನ್ನ ಹತ್ರ ಬಂಗಾರ. ಸೊ ಹಾಗಾಗಿ ನೋಡ್ರಿ, ಇದು 1 ಗ್ರಾಮ್ ಗೋಲ್ಡ್ ರೀ ಫ್ರೆಂಡ್ಸ್. ಇದು ಸೊ ಈ ಥರ ಪೋಣಿಸ್ಕೊಂಡಿನಿ ನೋಡ್ರಿ ಫ್ರೆಂಡ್ಸ್. ಈ ಥರ ಪೋಣಿಸ್ಕೊಂಡಿನಿ. ಹೆಂಗಾಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಕರಿಮಣಿ ಅಷ್ಟು ಶೋಭೆ ಮತ್ತೊಂದು ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದು ಇನ್ನೊಂದು ಲಾಂಗ್ ಐತ್ರಿ, ಅದು ಕೂಡ ಐತಿ. ಫಂಕ್ಷನ್ ಇದು ಹಾಕೊಂಡ್ರಾಯ್ತು. ಬೇಸಿಗೆಗಲ್ಲ, ಸೆಕೆಗೆ ಇದೆಲ್ಲ ಒಂಥರ ಇದು ಆಗ್ಬಿಡ್ತೀರಿ, ಬೆವತ್ತು. ಹಾಗಾಗಿ ಸೈಡಿಗೆ ಎತ್ತಿಟ್ಟೇನೆ ಅದನ್ನು. ಈ ಬ್ಲಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ಇದೇ ಥರದ ಬ್ಲಾಗ್ದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.